ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 2026 ಮೀನರಾಶಿಯ ವರ್ಷ ಭವಿಷ್ಯ. ಆತುರದ ನಿರ್ಧಾರ ತೆಗೆದುಕೊಂಡು ಕೈ ಸುಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ಯಾರು ಟೀಮ್ ವರ್ಕ್ ಮಾಡ್ತೀರಿ ಕಚೇರಿಯಲ್ಲಿ, ಆಮೇಲೆ ವ್ಯಾಪಾರದ ಸ್ಥಳದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು. ಹಣಕಾಸು ಅಂತ ಬಂದಾಗ ಮೀನರಾಶಿಯವರಿಗೆ ಈ ವರ್ಷ ಬಹಳ ಚೆನ್ನಾಗಿದೆ. ಗಾಸಿಪ್ಗಳಿಂದ ನೀವು ಎಷ್ಟು ದೂರ ಇರ್ತೀರಿ ಅಷ್ಟು ಒಳ್ಳೆಯದು. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. 2026 ಮೀನರಾಶಿಯ ವರ್ಷ ಭವಿಷ್ಯ. ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಸಂಚಿಕೆಗೆ ಮುಕ್ತ ಹೃದಯದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ವೀಕ್ಷಕರೇ, 2026 ವರ್ಷ ಭವಿಷ್ಯ ಮಾಲಿಕೆಯಲ್ಲಿ ನಾವು ಮೇಷರಾಶಿಯಿಂದ ನೋಡಿ, ಇದು ಕೊನೆಯ ರಾಶಿ ಮೀನರಾಶಿ. ಸುಮಾರು ಸಂಚಿಕೆಗಳನ್ನು ನಾವು ಪ್ರಸಾರ ಮಾಡಿದ್ದೀವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ, ಅದನ್ನು ತಪ್ಪದೇ ಒತ್ತಿ. ಆ ಬೆಲ್ ಐಕಾನ್ ಒತ್ತೋದ್ರಿಂದ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಅದೇ ರೀತಿ ನಿಮಗೋಸ್ಕರ, ಸ್ಪೆಷಲಿ ಫಾರ್ ಯು, ನಿಮಗೋಸ್ಕರ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಬಟನ್ ಆಪ್ಷನ್ ಡಿಸ್ಪ್ಲೇ ಆಗ್ತಾ ಇದೆ. ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ವಾಸ್ತು, ವರ್ಷ ಭವಿಷ್ಯ, ವಾರ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಆಗಿದೆ, ನನಗಂತೂ ಭಾಳ ಇಷ್ಟ. ನೀವು ಒಂದು ಸಲ ಟ್ರೈ ಮಾಡಿ. ವೀಕ್ಷಕರೇ, ತಡ ಮಾಡದೆ ಮೀನರಾಶಿಯವರ ವರ್ಷ ಭವಿಷ್ಯದತ್ತ ಗಮನ ಹರಿಸೋಣ. ಏನೆಲ್ಲ ಒಂದು ಘಟನಾವಳಿಗಳು ಸಿಹಿ ಕಹಿ ಇದೆ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲನೆಯದಾಗಿ ನಾವು ಕರಿಯರ್, ವೃತ್ತಿ, ವ್ಯಾಪಾರ, ಬಿಸ್ನೆಸ್ ಅಂತ ನೋಡಲಿಕ್ಕಾಗಿ ಜನವರಿಯಿಂದ ಏಪ್ರಿಲ್ವರೆಗೆ ಸ್ವಲ್ಪ ಸ್ಲೋ ಇರುತ್ತೆ. ನೀವು ಹರಿಬರಿ ಮಾಡಬಾರ್ದು. ಫೋರ್ಸ್ಫುಲಿ ನಾವು ಕೆಲವೊಂದು ಡಿಸಿಷನ್ಗಳನ್ನು ಇಂಪೋಸ್ ಮಾಡಬಾರ್ದು. ಸಡನ್ನಾಗಿ ಡಿಸಿಷನ್ಗಳನ್ನು ತೆಗೆದುಕೊಂಡು ಆತುರದ ನಿರ್ಧಾರ ತೆಗೆದುಕೊಂಡು ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಚಾಲೆಂಜಸ್ ಇದೆ. ಟೀಮಲ್ಲಿ ಯಾರು ಟೀಮ್ ವರ್ಕ್ ಮಾಡ್ತೀರಿ ಕಚೇರಿಯಲ್ಲಿ, ಆಮೇಲೆ ವ್ಯಾಪಾರದ ಸ್ಥಳದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು. ಎಮೋಷ್ನಲ್ ಸೆನ್ಸಿಟಿವಿಟಿ, ಅದೇ ರೀತಿ ಈಗೋ ಕ್ಲಾಶ್ ಆಗುವಂಥದ್ದು, ಜಾಬ್ ಚೇಂಜ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಇನ್ನು ಮೇಯಿಂದ ಸೆಪ್ಟೆಂಬರ್ವರೆಗೆ ಮೀನರಾಶಿಯವರಿಗೆ ಪೀಕಲ್ಲಿರುತ್ತೆ. ಕರಿಯರ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಹರಿದು ಬರುತ್ತೆ, ಹುಡುಕಿ ಬರುತ್ತೆ. ನೀವು ಜಾಬನ್ನು ಚೇಂಜ್ ಮಾಡಲಿಕ್ಕೆ ಸೂಟೇಬಲ್ ತಿಂಗಳು ಅಂತಂದರೆ ಮೇ ತಿಂಗಳಿನಿಂದ ನೀವು ಸೆಪ್ಟೆಂಬರ್ ಒಳಗಡೆ ಆರಾಮಾಗಿ ಜಾಬ್ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ಈ ಒಂದು ಕಾಲಾವಧಿಯಲ್ಲಿ ಅಂದರೆ ಮೇ ತಿಂಗಳಿಂದ ಅಕ್ಟೋಬರ್ ಒಳಗೆ ನಿಮಗೆ ಸ್ಯಾಲ್ರಿ ಹೈಕ್ ಆಗುತ್ತೆ. ಹೊಸ ಕೆಲಸದ ಅವಕಾಶ ಹುಡುಕಿ ಬರುತ್ತೆ. ರೆಕಗ್ನಿಷನ್ ಫ್ರಮ್ ಸೀನಿಯರ್ಸ್, ಇಂಟರ್ವ್ಯೂಗಳಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಿಮಗೆ ತುಂಬ ಒಳ್ಳೆಯ ಪ್ರಾಫಿಟನ್ನು ಕೊಡುತ್ತೆ. ಆದರೆ ಅಕ್ಟೋಬರಿಂದ ಡಿಸೆಂಬರ್ ಒಳಗೆ ಈ ರಾಶಿಯವರಿಗೆ ಒಂದು ಸ್ವಲ್ಪ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂದ ಹಾಗೆ ಜನವರಿಯಿಂದ ಮಾರ್ಚ್ವರೆಗೆ ಕೆಲಸದ ಒತ್ತಡ ಹೇಗಿತ್ತು ಅದೊಂದು ಚೂರು ಕಾಣಿಸ್ಕೋಬೋದು. ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಹಣಕಾಸು ಅಂತ ಬಂದಾಗ ಮೀನರಾಶಿಯವರಿಗೆ ಈ ವರ್ಷ ಬಹಳ ಚೆನ್ನಾಗಿದೆ. ಇದೇ ಒಂದು ಮನಿ ಫ್ಲೋ ಚೆನ್ನಾಗಿರಬೇಕು, ಫೈನಾನ್ಷಿಯಲ್ ಅಬ್ಸ್ಟ್ಯಾಕಲ್ಸ್ ಕಾಣಿಸ್ಕೋಬಾರ್ದು ಅಂತಂದರೆ ನಾನು ವಿಶೇಷ ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಈ ವರ್ಷ ಪೂರ್ತಿ ಮೀನರಾಶಿಯವರಿಗೆ ಅದೃಷ್ಟ ನಿಮ್ಮ ಜೊತೆಗೆ ಇರಬೇಕು. ಕೈಯಲ್ಲಿ ಕಂತೆ ಹಣ ಇರಬೇಕು, ಜೇಬಲ್ಲಿ ಹಣ ಇರಬೇಕು, ನಿಮ್ಮ ಹಣ ಇಡುವಂತಹ ತಿಜೋರಿಯಲ್ಲಿ, ಬ್ಯೂರುವಿನಲ್ಲಿ ಹಣ ಇರಬೇಕು, ಬ್ಯಾಂಕ್ ಅಕೌಂಟಲ್ಲಿ ಸಾಕಷ್ಟು ಹಣ ಇರಬೇಕು ಅಂತಂದರೆ ಒಂದು ವಸ್ತುವನ್ನು ಪೂಜೆ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ವಿಶೇಷವಾಗಿ ಪ್ರಕೃತಿ ದತ್ತವಾದಂತಹ ಮರದಿಂದ ಜೀತ್ ಮೀಡಿಯಾದಲ್ಲಿ ಮಾಡಿದ ಶ್ರೀಚಕ್ರ ಯಂತ್ರ. ಬೇರೆ ಎಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಸುಮಾರು ಜನ ನನ್ನ ಕೇಳ್ತಾ ಇರ್ತಾರೆ, ಗುರುಗಳೇ ನಾನು ತಾಮ್ರದಲ್ಲಿ, ಹಿತ್ತಾಳೆಯಲ್ಲಿ, ಕಾಪರಲ್ಲಿ, ಬೆಳ್ಳಿಯಲ್ಲಿ ಮಾಡಿದ ಶ್ರೀಚಕ್ರ ಬಳಸ್ಬೋದಾ, ಬಂಗಾರದಲ್ಲಿ ಮಾಡಿದ? ಬೇಡ.
ಕೇವಲ ಮರದಿಂದ ಮಾಡಿದಂಥ, ಅದು ನಮ್ಮ ಜೀತ್ ಮೀಡಿಯಾದಲ್ಲಿ ಸಿಗುವಂಥ ಶ್ರೀಚಕ್ರವನ್ನು ಬಳಸಿ. ಯಾಕೆ ಅಂತಂದರೆ ಅದಕ್ಕೆ ಸಿದ್ಧಿ ಜಪ ಮಾಡಿ ಕಳಿಸಿರ್ತೀವಿ, ಅಮೃತ ಸಿದ್ಧಿ ಯೋಗದಲ್ಲಿ ಪೂಜೆ ಮಾಡಿರ್ತೀವಿ. ಈ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ನಿಮಗೆ ವಿಶೇಷವಾದಂಥ ಸಿದ್ಧಿ ದಿನಗಳಿದೆ. ಆ ಸಿದ್ಧಿ ದಿನಗಳಲ್ಲಿ ನಿಮ್ಮ ಹೆಸರಿನಲ್ಲಿಟ್ಟು ಕುಬೇರಯಾಗ, ಲಕ್ಷ್ಮೀ ಕುಬೇರಾಗ ಮಾಡಿಸ್ತಾ ಇದ್ದೀನಿ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಜನವರಿ ಅಷ್ಟೊತ್ತಿಗೆ ಪಟ್ ಅಂತ ಮನೆಗೆ ತರಿಸಿ ವರ್ಷ ಪೂರ್ತಿ ಪೂಜೆ ಮಾಡಿ. ಈ ವರ್ಷ ಮುಗಿಯೋಷ್ಟರಲ್ಲಿ ಸಾಕಷ್ಟು ಹಣ ಗಳಿಸಿರ್ತೀರ. ಕೆಲಸ ಕಾರ್ಯದಲ್ಲಿ ಅಪಾರ ವೃದ್ಧಿಯಾಗಿರುತ್ತೆ. ನಿಮ್ಮನ್ನು ತಡೆದು ನಿಲ್ಲಿಸುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ಅಷ್ಟು ಒಂದು ಬಲ, ಹುಮ್ಮಸ್ಸು ಮತ್ತು ಪ್ರೊಟೆಕ್ಷನನ್ನು ನಿಮ್ಮ ಮನೆಗೆ ಶ್ರೀಚಕ್ರ ಯಂತ್ರ ತರುತ್ತೆ. ಮಿಸ್ ಮಾಡಬೇಡಿ ವೀಕ್ಷಕರೇ. ಇನ್ನು ಮುಂದಿನ ಅಂಶವನ್ನು ನೋಡಲಿಕ್ಕಾಗಿ ದಾಂಪತ್ಯದಲ್ಲಿ ಮೀನರಾಶಿಯವರಿಗೆ ಒಂದು ಸ್ವಲ್ಪ, ಈ ಮೀನರಾಶಿಯ ದಂಪತಿಗಳಿದ್ರು ಅಂದರೆ ಓವರ್ ಥಿಂಕಿಂಗ್ ಸ್ವಲ್ಪ ಕಾಡಿಸುತ್ತೆ, ಸ್ಟ್ರೆಸ್ ಇರುತ್ತೆ, ಎಮೋಷ್ನಲ್ ಆಗಿ ಡಿಸಿಷನ್ನ ತಗೋತೀರಾ. ಹಾಗಾಗಿ ಒಂದು ಸಜೆಷನ್ ನಾನೇನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಂಪತಿಗಳು ಒಂದು ಹೊಂದಾಣಿಕೆಯನ್ನು ಮಾಡ್ಕೋಬೇಕು. ಅದೇ ರೀತಿ ಜಗಳ ಬಂದರೆ ವೈಮನಸ್ಯದಿಂದ ಬೇಡ, ನಾನು ಮಾತು ಬಿಟ್ಟುಬಿಡ್ತೀನಿ, ವಾರ ನಿನ್ನ ಜೊತೆಗೆ ಮಾತಾಡಲ್ಲ, 15 ದಿವಸ ಮಾತಾಡೋದೆಲ್ಲ ಬೇಡ. ಯಾಕೆ ಅಂತಂದರೆ ನಾನು ಆಗಾಗ ಹೇಳ್ತಿರ್ತೀನಿ, ಸಂಸಾರದ ರಥದ ಚಕ್ರಗಳು ಎರಡು ಸರಾಗವಾಗಿ ಸಾಗಬೇಕು ಅಂತಂದರೆ ಒಬ್ಬರು ಸೋಲ್ಬೇಕಾಗತ್ತೆ. ಹಾಗಾಗಿ ಅದನ್ನು ನೀವು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ದಂಪತಿಗಳು ಒಂದು ಒಳ್ಳೆಯ ಸಮಯವನ್ನು ಕಳೆಯುವಂಥದ್ದು, ಒಂದು ರೀಕ್ರಿಯೇಷನ್, ಮನೋರಂಜನಾ ಸ್ಥಳ ಇರಬಹುದು, ಹಿಲ್ ಸ್ಟೇಷನ್ ಇರಬಹುದು, ಅಲ್ಲಿ ಹೋಗಿ ನಿಮ್ಮ ದಂಪತಿಗಳಿಗೆ ಒಂದು ಗಿಫ್ಟನ್ನು ಕೊಡುವಂಥದ್ದು, ಒಳ್ಳೆಯ ಟೈಮನ್ನು ಕಳೆಯುವಂಥದ್ದು, ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ದಾಂಪತ್ಯದಲ್ಲಿ ಮಧುರತೆ, ಹೊಂದಾಣಿಕೆ ಬರುವಂಥದ್ದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಚೆನ್ನಾಗಿದೆ. ಆದರೆ ಜನವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ನಾವು ಈ ಸ್ಟಡಿಯಲ್ಲಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್, ಮೆಮ್ರಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮೇಜರ್ ಪ್ರಾಬ್ಲಮ್ ಆಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಘಟನೆಗಳು ಮನೆಯಲ್ಲಿ ನಡಿಬೋದು, ಫ್ರೆಂಡ್ಸ್ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ಬೋದು, ಅಥವಾ ಏನೋ ಕಿರಿಕಿರಿ, ಅದನ್ನು ನೋಡಿ ಹೊಂದಾಣಿಕೆ ಮಾಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸ್ಟಮಕ್ ಎಸಿಡಿಟಿ, ಲೋ ಇಮ್ಯುನಿಟಿ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಮಂಡಿ ಮೊಣಕಾಲು ನೋವು, ಕಾಲು ಉಳುಕುವಂಥದ್ದು, ಲಿಗ್ಮೆಂಟ್ ಟಿಯರ್ ಆಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಹೇರ್ ಲೈನ್ ಫ್ರ್ಯಾಕ್ಚರ್, ಅದನ್ನು ನೋಡ್ಕೊಳ್ಳಿ. ಆಂಗ್ಸೈಟಿ ಇರುತ್ತೆ, ಫೆಬ್ರವರಿಯಿಂದ ಮಾರ್ಚ್ವರೆಗೂ ಸ್ವಲ್ಪ ಆಂಗ್ಸೈಟಿ ಕಾಡಿಸ್ಬೋದು. ಅದೇ ರೀತಿ ಇನ್ನು ಪಾಸಿಟಿವ್, ನೆಗೆಟಿವ್, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ನೋಡಲಿಕ್ಕಾಗಿ ಮೀನರಾಶಿಯವರು ಈ ವರ್ಷ ಓವರ್ ಸ್ಪೆಂಡ್ ಮಾಡಬಾರ್ದು. ಅನಾವಶ್ಯಕ ಖರ್ಚುಗಳನ್ನು ಮಾಡ್ಕೋಬೇಡಿ. ನೀವು ಜನರನ್ನು ಬ್ಲೈಂಡ್ಲಿ ಆಗಿ ನಂಬಬೇಡಿ. ಇದರಿಂದ ಅದನ್ನು ಹೇಳ್ತಾರಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂಥೇಳಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಮೂಡು ಸ್ವಿಂಗ್ಸ್ ಇರುತ್ತೆ. ಅದೇ ರೀತಿ ಆಹಾರವನ್ನು ಸ್ಕಿಪ್ ಮಾಡಬೇಡಿ. ಇದು ನಿಮ್ಮ ಆರೋಗ್ಯಕ್ಕೆ, ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡ್ಬಹುದು. ಅದೇ ರೀತಿ ಗಾಸಿಪ್ಗಳಲ್ಲಿ ಭಾಗಿಯಾಗಬಾರ್ದು. ಗಾಸಿಪ್ಗಳಿಂದ ನೀವು ಎಷ್ಟು ದೂರ ಇರ್ತೀರಿ ಅಷ್ಟು ಒಳ್ಳೆಯದು. ಹೆಲ್ತ್ ಚೆಕಪ್ಸ್ಗಳನ್ನು ಮಿಸ್ ಮಾಡಬೇಡಿ. ಈ ವರ್ಷ ಪೂರ್ತಿ ಯೆಲ್ಲೋ, ಲೈಟ್ ಬ್ಲೂ, ವೈಟ್, ಕ್ರೀಮ್ ಬಣ್ಣ ಶುಭ. ನಂಬರ್ 3, 7, 9 ಶುಭ ಬರುತ್ತೆ. ಈಸ್ಟ್ ನಾರ್ತ್ ಶುಭ. ಗುರುವಾರ, ಸೋಮವಾರ, ಶುಕ್ರವಾರ ಶುಭ ಇರುತ್ತೆ. ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ತಿಂಗಳು ಕೈ ಹಿಡಿಯುತ್ತೆ ನೋಡೋದಾದರೆ ಫೆಬ್ರವರಿ, ಏಪ್ರಿಲ್, ಜೂನ್, ಜುಲೈ, ಅಕ್ಟೋಬರ್, ಡಿಸೆಂಬರ್ ಬೊಂಬಾಟ್ ಆಗಿರುತ್ತೆ. ಅದೇ ರೀತಿ ಜನವರಿ, ಮಾರ್ಚ್, ಆಗಸ್ಟ್ ಸ್ವಲ್ಪ ಕಠಿಣಕರ ಇರುತ್ತೆ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿ ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಪ್ರತಿ ದಿವಸ ಗುರುಗಳೇ ಸಮಯದ ಅಭಾವ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಆಗಲ್ಲ ಗುರುಗಳೇ ಅಂದರೆ ಭಾನುವಾರನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಂಪತಿಗಳು ಪ್ರತಿದಿನ ಅಲ್ಲದೆ ಹೋದರೂ ಅಟ್ಲೀಸ್ಟ್ ಸೋಮವಾರಕ್ಕಾದರೂ ಓಂ ಪಾರ್ವತಿಯೇ ನಮಃ ಮಂತ್ರ ಪಠಣೆ ಮಾಡೋದಕ್ಕೆ ಮರಿಬಾರ್ದು. ಇನ್ನು ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅಂತಂದರೆ 6 ಕಾಳುಮೆಣಸನ್ನು ಒಂದು ಪೇಪರಲ್ಲಿ ಕಟ್ಟಿಟ್ಕೊಂಡು ಜೇಬಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ಶತ್ರು ಕಾಟ ದೂರ ಆಗುತ್ತೆ. ಅದೇ ರೀತಿ ಅದನ್ನು ನೀವು 15 ದಿವಸಕ್ಕೊಂದ್ಸಲ ಮರದ ಕೆಳಗಡೆ ಹಾಕಿದರೆ ಬಹಳ ಶುಭ. ವೀಕ್ಷಕರೇ, ಇದಾಗಿತ್ತು ಮೀನರಾಶಿಯವರ ವರ್ಷ ಭವಿಷ್ಯ. ಈ ಸಂಚಿಕೆಯನ್ನು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಬಳಗದಲ್ಲಿ ಮೀನರಾಶಿಯವರು ಇದ್ದೇ ಇರ್ತಾರೆ. ಅವರು ಕೂಡ ನೋಡಲಿ, ಅವರು ಕೂಡ ರೆಮಿಡಿಯನ್ನು ಮಾಡಿಕೊಂಡು ಜೀವನದಲ್ಲಿ ಗೆಲುವನ್ನು ಕಾಣಲಿ. ಈ ವರ್ಷ ಭವಿಷ್ಯದ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಎಲ್ರಿಗೂ ಪ್ರಚಾರ ಮಾಡಿ. ಮತ್ತು ಇಂತಹದ್ದೇ ಕುತೂಹಲಕಾರಿ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ನಮಸ್ಕಾರ.
ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.